ನಕ್ಸಲಿಸಂ ವಿರುದ್ಧ ಮೋದಿ ಸರ್ಕಾರದ ದಿಗ್ವಿಜಯ. ಜಾರ್ಖಂಡ್ನ 5 ಜಿಲ್ಲೆಗಳು ನಕ್ಸಲ್ ಮುಕ್ತ. ಮುಂದಿನ ಡಿಜಿಪಿ ಸಮ್ಮೇಳನಕ್ಕೂ ಮುನ್ನ ಭಾರತದಿಂದ ನಕ್ಸಲಿಸಂ ಮಾಯ. ಅಮಿತ್ ಶಾ ಘೋಷಣೆ. ಭಾರತದ ಆಂತರಿಕ ಭದ್ರತೆಯಲ್ಲಿ ಫಲ ಕೊಟ್ಟ ಶತ್ರುಗಳ ವಿರುದ್ಧದ ಶೂನ್ಯ ಸಹಿಷ್ಣುತಾ ನೀತಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಾವೋವಾದದ ವಿರುದ್ಧದ ಶೂನ್ಯ ಸಹಿಷ್ಣುತಾ ನೀತಿಯಿಂದಾಗಿ ಭಾರತದಲ್ಲಿ ನಕ್ಸಲ್ ಚಟುವಟಿಕೆಗಳು ಗಣನೀಯವಾಗಿ ಇಳಿಕೆ ಕಂಡಿದ್ದು, ಕಳೆದ 2-3 ತಿಂಗಳಲ್ಲಿ ಹಲವು ಪ್ರಮುಖ ನಕ್ಸಲ್ ನಾಯಕರ ಹತ್ಯೆ ಹಾಗೂ ನೂರಾರು ಮಾವೋವಾದಿಗಳು ಪೊಲೀಸರ ಮುಂದೆ ಶರಣಾಗಿ ಮುಖ್ಯ ವಾಹಿನಿಗೆ ಬಂದಿದ್ದಾರೆ. ಇದೀಗ ಮಾವೋವಾದಿಗಳ ವಿರುದ್ಧ ನಿರಂತರ ಕಾರ್ಯಾಚರಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಗೃಹ ಸಚಿವಾಲಯವು ಜಾರ್ಖಂಡ್ನ 5 ಜಿಲ್ಲೆಗಳನ್ನು ನಕ್ಸಲ್ ಪೀಡಿತ ಪ್ರದೇಶಗಳ ಪಟ್ಟಿಯಿಂದ ತೆಗೆದುಹಾಕಿದೆ. 2025ರ ಅಕ್ಟೋಬರ್ನಲ್ಲಿ ಸಚಿವಾಲಯ ನಡೆಸಿದ ಪರಿಶೀಲನೆಯ ನಂತರ 9 ಜಿಲ್ಲೆಗಳಲ್ಲಿ 5 ಜಿಲ್ಲೆಗಳನ್ನು ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ಒದಗಿಸಲಾದ ಭದ್ರತಾ ಸಂಬಂಧಿತ ವೆಚ್ಚ ಎಸ್ಆರ್ಇಯಿಂದ ಹೊರಗಿಡಲಾಗಿದೆ. ಪರಿಣಾಮವಾಗಿ ಜಾರ್ಖಂಡ್ನ 4 ಜಿಲ್ಲೆಗಳಾದ ಪಶ್ಚಿಮ ಸಿಂಗ್ಭೂಮ್, ಬೊಕಾರೋ, ಛತ್ರ ಮತ್ತು ಲತೇಹರ್ ಮಾತ್ರ ಈಗ ಎಸ್ಆರ್ಇ ಪಟ್ಟಿಯಲ್ಲಿ ಉಳಿದುಕೊಂಡಿದೆ. ನಕ್ಸಲ್ವಾದ, ದಂಗೆ ಅಥವಾ ಇತರ ಭದ್ರತಾ ಸವಾಲುಗಳಿಂದ ಪೀಡಿತವಾಗಿರುವ ಜಿಲ್ಲೆಗಳಿಗೆ ಸಹಾಯ ಮಾಡಲು ಎಸ್ಆರ್ಇ ಯೋಜನೆಯನ್ನು ಗೃಹ ಸಚಿವಾಲಯ ನಡೆಸುತ್ತದೆ. ಇನ್ನು ಛತ್ತೀಸ್ಗಢದ ರಾಯಪುರದಲ್ಲಿ ಆಯೋಜಿಸಲಾದ 3 ದಿನಗಳ 60ನೇ ಡಿಜಿಎಸ್ಪಿ ಐಜಿಎಸ್ಪಿ ಸಮ್ಮೇಳನದ ಉದ್ಘಾಟನಾ ಭಾಷಣ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮುಂದಿನ ಡಿಜಿಎಸ್ಪಿ ಅಥವಾ ಐಜಿಎಸ್ಪಿ ಸಮ್ಮೇಳನಕ್ಕೂ ಮುನ್ನ ದೇಶವು ನಕ್ಸಲ್ ಭೀತಿಯಿಂದ ಸಂಪೂರ್ಣವಾಗಿ ಮುಕ್ತವಾಗಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಕ್ಸಲ್ ಭೀತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ತೆಗೆದುಕೊಂಡ ಕಾರ್ಯಸಾಧ್ಯ ಕ್ರಮಗಳನ್ನು ಉಲ್ಲೇಖಿಸಿದ ಅವರು, ಕಳೆದ 7 ವರ್ಷಗಳಲ್ಲಿ 586 ಅಧಿಕ ಭದ್ರತೆಯ ಪೊಲೀಸ್ ಠಾಣೆಗಳನ್ನು ನಿರ್ಮಿಸುವ ಮೂಲಕ ಕೇಂದ್ರವು ಭದ್ರತಾ ಜಾಲವನ್ನು ಬಲಪಡಿಸಿದೆ ಎಂದು ಹೇಳಿದ್ದಾರೆ. ಇದರ ಪರಿಣಾಮವಾಗಿ 2014ರಲ್ಲಿ ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆ 126ರಿಂದ ಇಂದು ಕೇವಲ 11ಕ್ಕೆ ಇಳಿದಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಅಲ್ಲದೆ ದೇಶಕ್ಕೆ ತೀವ್ರವಾದ ಗಾಯವಾಗಿದ್ದ 3 ನಕ್ಸಲ್ವಾದದ ತಾಣಗಳಾದ ಈಶಾನ್ಯ ಮತ್ತು ಜಮ್ಮು ಮತ್ತು ಕಾಶ್ಮೀರಗಳಿಗೆ ಮೋದಿ ಸರ್ಕಾರ ಶಾಶ್ವತ ಪರಿಹಾರಗಳನ್ನು ಒದಗಿಸಿದೆ ಮತ್ತು ಈ ಪ್ರದೇಶಗಳು ಶೀಘ್ರದಲ್ಲೇ ದೇಶದ ಉಳಿದ ಭಾಗಗಳಂತೆ ಆಗುತ್ತವೆ ಎಂದು ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಗುರುತಿಸುವುದರಿಂದ ಹಿಡಿದು ಕಾರ್ಯತಂತ್ರಗಳು ಮತ್ತು ನೀತಿಗಳನ್ನು ರೂಪಿಸುವವರೆಗೆ ದೇಶದ ಆಂತರಿಕ ಭದ್ರತಾ ಸವಾಲುಗಳನ್ನು ಪರಿಹರಿಸಲು ಡಿಜಿಎಸ್ಪಿ ಐಜಿಎಸ್ಪಿ ಸಮ್ಮೇಳನವು ಪ್ರಮುಖ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ಮೋದಿ ಸರ್ಕಾರದ ಸಾಧನೆಗಳನ್ನು ಎತ್ತಿ ತೋರಿಸಿದ ಸಚಿವರು, ರಾಷ್ಟ್ರೀಯ ತನಿಖಾ ಸಂಸ್ಥೆಯನ್ನು ಬಲಪಡಿಸಲಾಗಿದೆ, ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆಯನ್ನು ಹೆಚ್ಚು ಬಲಿಷ್ಠಗೊಳಿಸಲಾಗಿದೆ, 3 ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಪರಿಚಯಿಸಲಾಗಿದೆ ಮತ್ತು ಮಾದಕ ದ್ರವ್ಯ ಮತ್ತು ಪರಾರಿಯಾಗುವ ಅಪರಾಧಿಗಳ ವಿರುದ್ಧ ಬಲವಾದ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದ್ದಾರೆ. 3 ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಸಂಪೂರ್ಣವಾಗಿ ಜಾರಿಗೆ ತಂದ ನಂತರ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯು ವಿಶ್ವದಲ್ಲೇ ಅತ್ಯಂತ ಆಧುನಿಕವಾಗಲಿದೆ ಎಂದು ಅವರು ಹೇಳಿದ್ದಾರೆ.